ಪಾಕ್ ಆಕ್ರಮಿತ ಕಾಶ್ಮೀರ. POKಯಲ್ಲಿ ಚುನಾವಣೆ ನಡೀತಾ ಇದೆ ಅಂತ ಮೊನ್ನೆಯಿಂದನೂ ಕೂಡ ನಾವು ನೋಡ್ತಾ ಇದ್ದೀವಿ. ಜುಲೈ 27ನೇ ತಾರೀಕಿಗೆ ಮೊದಲ ಹಂತದ ಚುನಾವಣೆ ಆಯಿತು. ಆಗಸ್ಟ್ 2ನೇ ತಾರೀಕಿಗೆ 2ನೇ ಹಂತದ ಚುನಾವಣೆ, ಆಗಸ್ಟ್ 10ನೇ ತಾರೀಕಿಗೆ 3ನೇ ಹಂತದ ಚುನಾವಣೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ. ಆದರೆ ಚುನಾವಣೆಯನ್ನು ವಿರೋಧಿಸಿ, ಪಾಕಿಸ್ತಾನ ಸರ್ಕಾರದ ದಬ್ಬಾಳಿಕೆಯನ್ನು ವಿರೋಧಿಸಿ, ಅವರ ಸೈನಿಕ ಸಾಮರ್ಥ್ಯ ಅಥವಾ ಅವರು ಮಾಡ್ತಾ ಇರುವಂಥ ದೌರ್ಜನ್ಯಗಳನ್ನು ವಿರೋಧಿಸಿ ಜಂಟಿ ಅವಾಮಿ ಆಕ್ಷನ್ ಕಮಿಟಿ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋದನ್ನು ಪ್ರತಿನಿತ್ಯವೂ ಕೂಡ ನೋಡಿದ್ದೀವಿ. ಈಗಾಗಲೇ ಅನೇಕ ಜನ ಮೃತಪಟ್ಟಿದ್ದಾರೆ. 600ಕ್ಕೂ ಹೆಚ್ಚು ಜನರನ್ನು ಜೈಲಿನಲ್ಲಿ ಇಡಲಾಗಿದೆ. ಕಂಡಲ್ಲಿ ಗುಂಡು ಹೊಡೆಯೋದು, AK-47 ಅನ್ನು ಕೂಡ ಬಳಕೆ ಮಾಡಿದ್ರು ಅಂತ ನಿನ್ನೆಯಷ್ಟೇ ನಾವು DNA ನೋಡಿದ್ವಿ. ಇವೆಲ್ಲದರ ನಡುವೆ ಸಾವಿನ ಸಂಖ್ಯೆ POKಯಲ್ಲಿ ಜಾಸ್ತಿ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಆದರೂ ಕೂಡ ಜನ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನಾಯ್ತು POKಯಲ್ಲಿ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. POKಯಲ್ಲಿ ಪಾಕ್ ಅಟ್ಟಹಾಸ, ಹಿಂಸಾಚಾರವನ್ನು ಮೆರೆದಿರೋದು. POKಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನದ ಸರ್ಕಾರ ಭೀಕರ ಗುಂಡಿನ ದಾಳಿ ನಡೆಸಿದೆ. AK-47 ಎಲ್ಲ ಬಳಕೆ ಮಾಡ್ತು ಅಂತ 20 ನಾಗರಿಕರ ಬಲಿಯಾಗಿದ್ದಾರೆ. 50ಕ್ಕೂ ಹೆಚ್ಚು ಜನರಿಗೆ ತೀವ್ರವಾದಂತಹ ಗಾಯ ಆಗಿದೆ. ಜೂನ್ 5ರಿಂದ ಇಲ್ಲಿಯ ತನಕ ಪಾಕ್ನ ಗುಂಡೇಟಿಗೆ ಬಲಿಯಾದವರ ಸಂಖ್ಯೆ 80ಕ್ಕೆ ಏರಿಕೆಯಾಗಿದೆ. ರಾವಲ್ಕೋಟ್, ಮೀರ್ಪುರ್ ಭಾಗಗಳಲ್ಲಿ ಹಿಂಸಾಚಾರ, ಭೀಕರ ದೃಶ್ಯಗಳೆಲ್ಲ ಕಾಣ್ತಾ ಇದೆ. 14,000ಕ್ಕೂ ಹೆಚ್ಚು ಸಶಸ್ತ್ರ ಪಡೆಗಳು, ಸ್ನೈಪರ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಅಂದರೆ ಇದನ್ನೆಲ್ಲ ತಡಿಬೇಕು ಅನ್ನುವ ಕಾರಣಕ್ಕಾಗಿ ಇದು POKಯಲ್ಲಿ ಆಗ್ತಾ ಇರುವಂತಹ ಅಟ್ಟಹಾಸ. ಇವೆಲ್ಲದರ ನಡುವೆ ಶಾಸಕಾಂಗ ಚುನಾವಣೆಯ ಬಹಿಷ್ಕಾರದ ಕರೆ ಕೊಡಲಾಗಿದೆ. ನಾನು ಈ ಚುನಾವಣೆಯ ಬಹಿಷ್ಕಾರದ ಕಾರಣಕ್ಕಾಗಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಅಷ್ಟೇ ನೋಡಿದ್ವಿ. 12 ಮೀಸಲು ಕ್ಷೇತ್ರಗಳೇನಿದೆ, ಆ 12 ಮೀಸಲು ಕ್ಷೇತ್ರಗಳನ್ನು ರದ್ದುಗೊಳಿಸಬೇಕು ಅನ್ನೋದೇ ಇವರ ಏಕೈಕ ಅಜೆಂಡಾ. ಅನೇಕ ವರ್ಷಗಳಿಂದ ಇಂಥದ್ದೊಂದು ಹೋರಾಟ ಆಗ್ತಾ ಇದೆ. ಆದರೆ ಈ ಹೋರಾಟದ ನಡುವೆಯೂ ಕೂಡ ಅವರು ಆ 12 ಕ್ಷೇತ್ರಗಳನ್ನೇ ಗುರಿಯಾಗಿಸಿಕೊಂಡು ಅಲ್ಲಿ ಸರ್ಕಾರವನ್ನು ರಚನೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೊಂದು ಅಕ್ಷಮ್ಯ ಅಪರಾಧ, ಅನೈತಿಕ ಚುನಾವಣೆ ಅಂತ ಅಲ್ಲಿಯ POK ಜನ ಪ್ರತಿಭಟನೆ ಮಾಡಿ 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 ಸರ್ಕಾರಕ್ಕೆ ಒಂದು ಟಾಂಟ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಇದೀಗ ಚುನಾವಣೆಯನ್ನು ಬಹಿಷ್ಕಾರ ಮಾಡಿರೋದು. ಜಂಟಿ ಅವಾಮಿ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು. 45 ಶಾಸಕಾಂಗ ಸ್ಥಾನಗಳಿಗೆ ಆಗಸ್ಟ್ 10ರವರೆಗೆ 3 ಹಂತಗಳಲ್ಲಿ ಚುನಾವಣೆ. ನಾನು ಅವಾಗಲೇ ಹೇಳಿದೆ, ಜಂಟಿ ಅವಾಮಿ ಆಕ್ಷನ್ ಕಮಿಟಿಯವರೆಲ್ಲ ಬಹಿಷ್ಕಾರ ಕೊಡುವಂತೆಲ್ಲ ಕರೆ ಕೊಟ್ಟಿದ್ದಾರೆ. ಡಕ್ 8 ಪ್ರದೇಶದಲ್ಲಿ ಪ್ರತಿಭಟನಾ ಸಮಾವೇಶ ಎಲ್ಲ ಆಯಿತು. ಯಾರ್ಯಾರು ಈ ಕಮಿಟಿಯ ಸದಸ್ಯರಿದ್ದಾರೆ, ಮೆಂಬರ್ ಇದ್ದಾರೆ, ವಕ್ತಾರಗಳಿದ್ದಾರೆ, ಪೊಲಿಟಿಕಲ್ ಲೀಡರ್ಗಳಿದ್ದಾರೆ, ಅವರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ನಿನ್ನೆಷ್ಟು ಹೇಳಿದೆ ನಾನು, ಈ ಜಂಟಿ ಅವಾಮಿ ಆಕ್ಷನ್ ಕಮಿಟಿಯ ವಕ್ತಾರ ಉಮರ್ ನಜೀರ್ ಅವರ ಸಹೋದರ ಉಸ್ಮಾನ್ ನಜೀರ್ ಸೇರಿದಂತೆ ಹಲವರು ಘಟನೆಯಲ್ಲಿ ಮೃತಪಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಸ್ಥಳೀಯರ ಆಕ್ರೋಶ ಇದೆ ಮತ್ತು ಸಂಕಷ್ಟ ಕೂಡ ಇದೆ. ಯಾಕೆ ಆಕ್ರೋಶ? ನಮ್ಮಲ್ಲಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ನೀವು ಲೂಟಿ ಹೊಡಿತಿದ್ದೀರಿ ಅನ್ನುವ ಕಾರಣಕ್ಕಾಗಿ ಒಂದು ಆಕ್ರೋಶ ಇದೆ. ಎರಡನೇ ಆಕ್ರೋಶ ಅವರಲ್ಲಿರುವಂಥದ್ದು, ಎಲ್ಲೋ ಕುಳಿತಿರುವಂತಹ 12 ಜನರನ್ನು ನಮ್ಮ ಪ್ರಾಂತ್ಯದ ಚುನಾವಣೆಗಾಗಿ ನೀವು ಕಣಕ್ಕಿಳಿಸ್ತೀರಿ, ಅವರನ್ನು ಗೆಲ್ಲಿಸ್ಕೊಂಡು ಹೋಗ್ತೀರಿ, ಅವರು ಯಾವತ್ತೂ ನಮ್ಮ ಆಗು ಹೋಗುಗಳಿಗೆ ಧ್ವನಿ ಆಗಲ್ಲ ಅನ್ನುವ ಕಾರಣಕ್ಕಾಗಿ ಅವ್ರದ್ದೊಂದು ದೊಡ್ಡ ಆಕ್ರೋಶ ಇದೆ. ಇದೀಗ ಅಗತ್ಯ ಮೂಲಭೂತ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಮೂಲ ಸೌಕರ್ಯಗಳ ಅಭಾವ ಆಗ್ತಾ ಇದೆ, ಮಲತಾಯಿ ಧೋರಣೆ ಅಂತ ಈ ಎಲ್ಲ ಕಾರಣಕ್ಕಾಗಿ ಸರ್ಕಾರವನ್ನು ಪ್ರಶ್ನೆ ಮಾಡಿದರೆ ಮನೆಗೆ ಬಂದು ನುಗ್ಗಿ ಹೊಡಿತಾ ಇದ್ದಾರೆ, ದೋಚಿಕೆ ಆಗ್ತಾ ಇದೆ, ಕೊಲೆ ಬೆದರಿಕೆಗಳೆಲ್ಲ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. POKಯಲ್ಲಿ ಇಂಟರ್ನೆಟ್ ಬಂದಾಗಿದೆ. 2 ತಿಂಗಳಿಂದ ಅದು ಇಂಟರ್ನೆಟ್ ಬಂದಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಖಿಲ್ ಬಾಯ್ ಎನ್ನುವಂಥ ಒಬ್ಬ ವ್ಯಕ್ತಿ ಅಲ್ಲಿಯ ನೈಜ ಪರಿಸ್ಥಿತಿಯನ್ನು ವಿವರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಮೃತದೇಹಗಳನ್ನು ಹೊರತೆಗೆಯುವುದಕ್ಕೆ ಭುಜಗಳು ಸುಸ್ತಾಗಿವೆ ಅಂತೆಲ್ಲ ಸ್ಥಳೀಯರು ಹೇಳಿದ್ದಾರೆ. ಭಾರತ ಗಡಿ ತೆಗಿಬೇಕು, ನಾವೆಲ್ಲ ಬಂದ್ಬಿಡ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ. ವಿದೇಶದಲ್ಲಿರುವಂಥ ಕಾಶ್ಮೀರಿಗಳು UN ಮತ್ತು ಪಾಕ್ ರಾಯಭಾರಿ ಕಚೇರಿಗಳೆಲ್ಲ ಮುಂದೆ ಧರಣಿ ಮಾಡಿದ್ದಾರೆ, ನಮ್ಮ ಬೆಂಬಲಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಇವೆಲ್ಲದರ ನಡುವೆ ಪಾಕಿಸ್ತಾನ ಸರ್ಕಾರದ ಉದ್ದಟತನದ ನಿಲುವಿದು. ಉದ್ದಟತನದ ನಿಲುವು ಏನು ಮಾಡ್ಕೊಳ್ಬೋದು ಪಾಕಿಸ್ತಾನ? ಒಂದು ಸಮರ್ಥನೆ ಮಾಡಿಕೊಳ್ಳೋ ಹಂತಕ್ಕೆ ಹೋಗ್ತಾ ಇದ್ದಾರೆ ಅವರು. ಪಾಕಿಸ್ತಾನದ ರಕ್ಷಣಾ ಸಚಿವ ಇದನ್ನು ಸಮರ್ಥನೆ ಮಾಡಿಕೊಳ್ಳೋ ಹಂತಕ್ಕೆ. POKಯಲ್ಲಿ ಕ್ರೂರ ಕಾರ್ಯಾಚರಣೆ ಸಮರ್ಥನೆ ಮಾಡಿಕೊಂಡ್ರು ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್. ಈ ಪುಣ್ಯಾತ್ಮ, ಈ ವ್ಯಕ್ತಿ ಖವಾಜಾ ಆಸಿಫ್ ಎನ್ನುವಂತಹ ವ್ಯಕ್ತಿ ಹಿಂದೆ ಇದೇ POK ಜನರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ನೈತಿಕತೆ ಮತ್ತು ಇವರ ಸಾಂಸ್ಕೃತಿಕ ಹಿನ್ನೆಲೆಯ ಬಗ್ಗೆಯೂ ಕೂಡ ಇವರ್ಯಾರೂ ಕೂಡ ಕಾಶ್ಮೀರಿಗಳಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದ ಈ ಪುಣ್ಯಾತ್ಮ. ಹೀಗಾಗಿನೇ ಈತನ ವಿರುದ್ಧ ಇದೇ POKಯಲ್ಲಿ ಪ್ರತಿಭಟನೆ ಆಗಿದ್ದನ್ನು ನೋಡಿದ್ದೀವಿ ನಾವು ಕಳೆದ 1 ತಿಂಗಳ ಹಿಂದೆ. ಇದೀಗ ಆ ವ್ಯಕ್ತಿ ಹೇಳ್ತಿದ್ದಾರೆ, ಆಜಾದ್ ಕಾಶ್ಮೀರದ ಪ್ರತಿಭಟನಾಕಾರರನ್ನ ಭಾರತದಂತೆ ಶತ್ರುಗಳು ಅಂತ ಪರಿಗಣಿಸ್ತೀವಿ ಅಂತ ಇವರು ಹೇಳಿಕೆಯನ್ನು ಕೊಟ್ಟಿರೋದು. ನಾನು ಅನೇಕ ಬಾರಿ ಇದನ್ನು ಹೇಳಿಬಿಟ್ಟಿದ್ದೀನಿ. ಇಲ್ಲಿ ಮಾನ್ಯತೆಯೇ ಇಲ್ಲದಂತಹ ಒಂದು ವ್ಯವಸ್ಥೆ ಇರುವಂತಹ ಸಮಯದಲ್ಲಿ ಯಾವ ಹೇಳಿಕೆಯನ್ನು ತೆಗೆದುಕೊಂಡು ಏನು ಮಾಡೋದು?
ಇವರ ಒಟ್ಟಾರೆ ಏನು ಕ್ರೌರ್ಯವನ್ನು ಮೆರೆಯೋದು ಇವರ ಒಟ್ಟಾರೆ ಉದ್ದೇಶ ಆಗಿದೆ. ಆ ಕ್ರೌರ್ಯದ ಮುಖಾಂತರ ಇದನ್ನು ತನ್ನ ಆಡಳಿತದ ವ್ಯಾಪ್ತಿಗೆ ತೆಗೆದುಕೊಳ್ಳಬೇಕು ಅಂತ ಅದನ್ನು ಹೇಳಿಕೆ ಕೊಡುವ ಪ್ರಯತ್ನವನ್ನು ಮಾಡಿದ್ದು. ಅಶ್ರುವಾಯು ಶೆಲ್ಗಳನ್ನೆಲ್ಲ ಬಳಕೆ ಮಾಡಿದ್ದಾರೆ, ಪಾಕಿಸ್ತಾನ ಸರ್ಕಾರಕ್ಕೆ ಭೀತಿ, ಜನಸಾಮಾನ್ಯರ ಮಾರಣ ಹೋಮ ನಡೀತಿದೆ ಅಂತ ಸಂಘಟನೆಗಳೆಲ್ಲ ಆರೋಪ ಮಾಡಿದ್ದಾರೆ. ಪಾಕ್ ವಿರೋಧಿ ಅಲಿಯನ್ನ ಮಿಲಿಟರಿ ಶಕ್ತಿಯ ದುರ್ಬಳಕೆ ಅಂತೆಲ್ಲ ಆರೋಪವನ್ನು ಮಾಡಿದ್ದಾರೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಇವೆಲ್ಲದರ ನಡುವೆ ಭಾರತ ಸುಮ್ಮನೆ ಕುಳಿತುಕೊಂತ ಸಾಧ್ಯ ಇಲ್ಲ. ಭಾರತ ಖಡಕ್ಕಾಗಿ ಒಂದು ಎಚ್ಚರಿಕೆಗಳನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ವಿದೇಶಾಂಗ ಇಲಾಖೆಯ ವಕ್ತಾರ ಜೈಸ್ವಾಲ್ ಅವರು ಪಾಕಿಸ್ತಾನ ಮತ್ತು POKಯ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಭಾರತ ಒಂದು ಕಳವಳವನ್ನು ವ್ಯಕ್ತಪಡಿಸಿ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಿದೆ. POKಯಲ್ಲಿ ನಡೀತಾ ಇರುವಂಥ ಹಿಂಸಾಚಾರ, ಮಾನವ ಹಕ್ಕುಗಳ ಉಲ್ಲಂಘನೆಗೆ ಭಾರತದ ಕಳವಳ. ಕಾಶ್ಮೀರ, ಜಮ್ಮು ಕಾಶ್ಮೀರ ಸಂಪೂರ್ಣ ಭಾಗ ನಮ್ಮದೇ, ಅದು ಲಡಾಖ್ ಭಾರತದ ಅವಿಭಾಜ್ಯ ಅಂಗ ಅಂತೆಲ್ಲ ಹೇಳಿದರು. ಪಾಕಿಸ್ತಾನ ನಡೆಸಲು ಹೊರಟಿರುವಂಥ ಚುನಾವಣೆಗಳನ್ನು ಕಣ್ಣೊರೆಸುವ ನಾಟಕ ಅಂತ ಭಾರತ ಹೇಳ್ತು. ಆ ಮುಖಾಂತರ ರಣಧೀರ್ ಜೈಸ್ವಾಲ್ ಅವರು ಒಂದು ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲು ಅಲ್ಲಿನ ಜನರಿಗೆ ಅನ್ನ ಕೊಡಿ, ಆಮೇಲೆ ಮುಂದಿಂದೆಲ್ಲ ನೋಡೋಣ. ಅಲ್ಲಿಯ ತನಕವೂ ಕೂಡ ಈ ಚುನಾವಣೆ ನಡೆಸೋದು ಅಕ್ಷಮ್ಯ ಅಪರಾಧ, ಯಾಕಂದರೆ ಭಾರತಕ್ಕೆ ಸೇರಿದಂತಹ ಜಾಗ ಅದು, ಅಲ್ಲಿ ಪಾಕಿಸ್ತಾನದ ಏನು ಕೆಲಸ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಅನೇಕ ದಿನಗಳಿಂದ ಚರ್ಚೆ ಮಾಡಿದ ಹಾಗೆ ಭಾರತ ಇದೀಗ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಪಾಕಿಸ್ತಾನಕ್ಕೆ ಸರ್ಕಾರ ಮಾಡಿದೆ. ಹೀಗಾಗಿ POK ವಿಚಾರದಲ್ಲಿ ಏನಾಗುತ್ತೆ ಕಾದು ನೋಡೋಣ.